ಜೊತೆಗೆ ಜೊಲ್ಲೆ ಅವ್ರನ್ನ ಇವ್ರ ಕಡೆಯಿಂದ ಜೊಲ್ಲೆ ಮತ್ತು ಕತ್ತಿ ಅವ್ರಿಗೆ ಮೊದಲಿನ ತೆಕ್ಕಾಟಿತ್ತು ಅದನ್ನು ಸದುಪಯೋಗ ಮಾಡಿಕೊಂಡು ಜೊಲ್ಲೆ ಅವ್ರಿಗೆ ತಮ್ಮ ಶಕ್ತಿ ಮಾಡಿಕೊಂಡ್ರು. ಹೀಗೆ ಇಡೀ ಜಿಲ್ಲೆ ತುಂಬ ಶಕ್ತಿ ಮಾಡ್ಕೊಂಡು ತಮ್ಮ ಶಕ್ತಿ ಮಾಡ್ಕೋ ಸಂದರ್ಭದಲ್ಲ ಇಲ್ಲಿ ಮೌನ ಹಾಕಿಕೊಡ್ತಾರೆ ಕೆಲಸ ಆಗೋದಿಲ್ಲ. ಮತ್ತು ಈಗಾಗಲೇ ಅವರು ಕೆಲಸ ಶುರು ಮಾಡಿದ್ದಾರೆ. ರಮೇಶ್ ಕತ್ತಿ ಅವರು ಅವ್ರ ಕುಟುಂಬದವರು ಖಚಿತವಾಗಿ ಇವತ್ತು ಈ ಯಮಗನ ಮರಡಿಯಿಂದ ಅವ್ರನ್ನ ಸೋಲಿಸಬೇಕು ಅನ್ನುವಂಥ ದೊಡ್ಡ ಪ್ಲ್ಯಾನ್ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದಾರೆ. ಹೀಗಾಗಿ ಈ ಸಲ ಜಾರಕಿಹೊಳಿ ಅವ್ರಿಗೆ ಅಗ್ನಿ ಪರೀಕ್ಷೆ, ಅದೇ ಕಾಲ ಕತ್ತಿಯವ್ರಿಗೂ ಸಹಿತ ಅಗ್ನಿ ಪರೀಕ್ಷೆ. ಯಾಕೆಂದರೆ ಇದರಲ್ಲಿ ಗೆಲ್ಲಲೇಬೇಕು ಅನ್ನೋಂಥ ಹಠ ಎರಡೂ ಕಡೆ ಅದ. ಯಾಕಂದರೆ ಇದು ಅಸ್ತಿತ್ವದ ಪ್ರಶ್ನೆ ಇದೆ ಇಬ್ಬರಿಗೂ. ಇವ್ರು ಬೆಳಿಬೇಕಾಗ್ಯದ, ರಾಜ್ಯ ಮಟ್ಟದ ಮುಖ್ಯಮಂತ್ರಿ ಆಗ್ಬೇಕಂತೇಳಿ ಇವ್ರು ಬೆಳೆದ ನಾಳೆ ನಮ್ಮ ಭವಿಷ್ಯ ಇಲ್ಲ ರಾಜಕೀಯವಾಗಿ ಗೊತ್ತಿದ್ದ ಕಾರಣಕ್ಕಾಗಿ ಅದಕ್ಕಾಗಿ ಅವರು ಇಲ್ಲ ಅವ್ರ ಮನೆ ತೊಗೊಳ್ತಾರೆ, ಅವರ ಮಾಡ್ತಾರೆ, ಅವ್ರಿಗೆ ಕೊಡ್ತಾರೆ, ಅವ್ರ ಮಕ್ಕಳಿಗೆ ಮರಿ ಮಕ್ಕಳಿಗೆ ಅವ್ರು ಕೊಡುವಂಥ ಲೆಕ್ಕ ಮಾಡ್ತಾಯಿದ್ದಾರೆ ಅಂತ ಇವ್ರು ಆರೋಪ ಮಾಡ್ತಾಯಿದ್ದಾರೆ. ಇವರು ಕುಟುಂಬ ರಾಜಕಾರಣ ಮಾಡ್ತಾರೆ, ಬಂದು ಇವರು ಮಾಡೋದು ಅದನ್ನು ಆ ಮಾತು ಬೇರೆ ಆಲ್ಸಿದ ಟೀಕೆ ಮಾಡ್ತಾ ಈಗ ಇನ್ನೊಬ್ಬ ವ್ಯಕ್ತಿ ತಮ್ಮ ಬೇಕಂತ ವ್ಯಕ್ತಿಗೆ ಬಾಲ್ಗುಡಿ ಕೊಡಿಸುವಂಥದ್ದು ಮೇಟಿ ಅವರಲ್ಲಿ ಗೆಲ್ಲೋದು ಸುಳ್ಳು ಅನ್ನುವಂಥ ಮಾತನ್ನು ನಮ್ಮ ಏನಪ್ಪ ಅಂತ ಕತ್ತಿ ಅವ್ರು ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಮೇಟಿ ಅವ್ರು ಗೆಲ್ತಾರೆ ಅನ್ನೋ ಸುಳ್ಳು, ನಮ್ಮ ವೀರಣ್ಣ ಚಂದ್ರಮೌಳಿ ಅವ್ರು ಗೆಲ್ತಾರೆ. ಯಾಕೆ ಅವ್ರು BJP ಮತ್ತು ಸಹಜ ಹೇಳಬೇಕಾಗಿದೆ ಹೇಳಿದರು. ಅದಕ್ಕಾಗಿ ಮೇಟಿ ಒಂದರಲ್ಲಿ ಸೋತರು ಸಹಿತ ತಮ್ಮ ರಾಜಕೀಯ ಬಲವನ್ನು ಬಾಲ್ಗುಡಿ ಹೇಳ್ಕೊಂಡು ಬಂದಿದ್ದಾರೆ. ಇಲ್ಲಿ ಜನಕ್ಕೆ ನಾವು ಎಚ್ಚರಿಕೆ ಒಳಗೆ ಬಂದಿದ್ದೀವಿ. ಬೆಳಗಾವಿ ಏನಾಗಿದೆ ಅಂತೆಲ್ಲ ಎಲ್ಲರಿಗೂ ಗೊತ್ತಿದ್ದ ವಿಷಯ ಇದೆ ಅಂತ ಹೇಳ್ತಾ ಒಟ್ಟಾರೆಯಾಗಿ ರಮೇಶ್ ಕತ್ತಿ ಅವರು ಓಪನ್ ಆಗಿ ಮುಕ್ತವಾಗಿ ಇವತ್ತು ನಮ್ಮ ಜಾರಕಿಹೊಳಿ ಸಹೋದರರು ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ ಅಲ್ಲೆಲ್ಲಿ ವಿರೋಧ ಮಾಡುವಂಥ ಒಂದು ಸಂಘಟನೆ ಮಾಡಿಕೊಳ್ಳುವಂಥ ಅಲ್ಲಿ ಲೋಕಲಿಂದ ಜನರು ಎತ್ತಿಗಟ್ಟುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಹೀಗಾಗಿ ಎರಡು ಕುಟುಂಬಗಳ ಮಧ್ಯದಲ್ಲೇ ಜಬರ್ದಸ್ತಾಗಿ ಈ ಒಂದು ಚುನಾವಣೆ ಒಂದು ರಣಾಂಗಣ ಆಗ್ತಾಯಿದೆ ಅಂತೇಳಿ ಈಗ ಬಂದಿದ್ದೇನಪ್ಪ ಅಂತಂದ್ರೆ ಇಲ್ಲೇ ಯತ್ನಾಳ್ ಬಂದಿದ್ದಾರೆ. ವೀರಣ್ಣ ಚರಂತಿ ಮಠ ಗೆಲ್ಲಿಸೋರು ಈ ಕತ್ತಿಯವರು ಬಂದರು. ಸಪೋಸ್ ಚರಂತಿ ಮಠರು ಗೆದ್ರಪ್ಪ ಅಂದ್ರೆ ಅದರಲ್ಲಿ ಕ್ರೆಡಿಟ್ ನಮ್ಮ ರಮೇಶ್ ಕತ್ತಿಯವ್ರಿಗೂ ಸಿಗುವಂಥದ್ದು. ಜೊತೆಗೆ ಯತ್ನಾಳಂತೂ ಹೇಳುವಾಗಿಲ್ಲ. ಯಾಕೆಂದರೆ ಯತ್ನಾಳರು ಮತ್ತು ಚರಂತಿ ಮಠರು ಇಬ್ಬರು ಓಪನ್ ಆಗಿ ಒಬ್ಬರು ಮಿತ್ರರು ಒಂದು ಯಾರೋ BJP ಅಂತ ಕರೆಸಲಿಲ್ಲ ಅಂದ್ರೆ ನಾ ಸ್ವತಃ ಬರ್ತೀನಿ ಬಂದಿದ್ದರು.